ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಇದ್ಕಿದ ಅವರೆಕಾಳಿಂದ ಒಂದು ಸಖತ್ ಟೇಸ್ಟಿಯಾದ ಮಿಕ್ಸರ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಅವಲಕ್ಕಿ ಹಾಕ್ಬಿಟ್ಟು ಮಿಕ್ಸರ್ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಇದಂತೂ ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಅವರೆಕಾಳು ಸೀಸನ್ ಮುಗಿಯೋಷ್ಟರೊಳಗೆ ನಿಮ್ಮ ಮನೇಲೂ ಇದನ್ನು ಒಂದ್ಸರಿ ಮಾಡಿಕೊಡಿ. ಮಕ್ಕಳಿಂದ ದೊಡ್ಡವ್ರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಯಾಕೆ ತಡ ಮಾಡೋದು, ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತೇಳ್ಬಿಟ್ಟು. ನಾನು 1 kg ಅವರೆಕಾಳು ರಾತ್ರಿಯೇ ನೆನೆಸ್ಬಿಟ್ಟು ಅದು ಸಿಪ್ಪೆಲ್ಲ ತೆಗೆದುಬಿಟ್ಟು ನೀರು ಹಾಕಿಬಿಟ್ಟು ನೆನೆಸಿಟ್ಟಿರುವ ಅವರೆಕಾಳು ಅದು ಇದ್ಕಿದ ಅವರೆಕಾಳು ಮಾಡೋದಕ್ಕೆ ಎಲ್ರಿಗೂ ಗೊತ್ತಿರುತ್ತಲ್ವ. ಗೊತ್ತಿಲ್ಲದವ್ರು ನೋಡಿ ಈ ಥರ ನೀರು ಹಾಕಿ ಒಂದು ನೈಟ್ ಫುಲ್ ನೆನೆಸಿಟ್ಬಿಟ್ಟು ಅದರಲ್ಲಿರುವಂಥ ಮೇಲಿರುವಂಥ ಎಲ್ಲ ಸಿಪ್ಪೆಗಳನ್ನ ತೆಗೆದ್ರೆ ಆಯಿತು. ಇದೇ ಇದ್ಕಿದ ಅವರೆಕಾಳು. ಇವಾಗ 1 kg ಅಷ್ಟು ಅವರೆಕಾಳು ಇಷ್ಟೊಂದು ಕಾಳು ಸಿಕ್ಕಿದೆ ನನಗೆ. ಇವಾಗ ಎಲ್ಲ ರೆಡಿ ಮಾಡಿಕೊಂಡು 1 ಕಪ್ಪಷ್ಟು ನಾನು ಅವಲಕ್ಕಿ, ನಾವು ಮಾಮೂಲು ಒಗ್ಗರಣೆ ಮಾಡ್ಕೊತೀವಲ್ವ ಆ ಅವಲಕ್ಕಿ, ಒಂದು ಅರ್ಧ ಕಪ್ಪಷ್ಟು ಕಡಲೆ, ಶೇಂಗಾ ಬೀಜ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು ತೊಗೊಂಡಿದ್ದೀನಿ. ಬೇಕಿದ್ದರೆ ಒಣಮೆಣಸಿನಕಾಯಿನೂ ತೊಗೊಬೋದು. ಒಣಮೆಣಸಿನಕಾಯಿ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ನಾನು ತೊಗೊಳ್ಲಿಲ್ಲ. ಇಷ್ಟೇ. ಏನು ಇದ್ಕಿದ ಬೇಳೆ, ಅವರೆಕಾಳು ಬೇಳೆ ಮಾಡೋದೇ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದೊಂದು ರೆಡಿ ಮಾಡ್ಕೊಂಬಿಟ್ವಿ ಅಂದರೆ ಫಟಾಫಟ್ ಅಂತೇಳಿ 10 ನಿಮಿಷದಲ್ಲಿ ರೆಡಿ ಮಾಡ್ಕೊಂಬಿಡ್ಬೋದು. ಈ ಸ್ನ್ಯಾಕ್ಸು ತುಂಬಾ ಚೆನ್ನಾಗಿರುತ್ತೆ. ಈ ಚಳಿಗಂತೂ ಖಾರವಾಗಿ ತಿಂತಾ ಇದ್ದರೆ ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಈ ಅವರೆಕಾಳು ಸೀಸನ್ ಮುಗಿಯೋಷ್ಟರೊಳಗೆ ಖಂಡಿತವಾಗೂ ನೀವು ಒಮ್ಮೆ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಇವಾಗ ನೋಡಿ ನಾನು ಒಂದು ಕಡಾಯಿಗೆ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾಗಿದ್ಮೇಲೆ ಇದ್ಕಿದ ಅವರೆಕಾಳೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮೆತ್ತಗಿರಬೇಕಾದ್ರೆ ತೆಗಿಬಾರ್ದು, ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಬೇಕು. ಫಸ್ಟು ಹಾಕಿದ ತಕ್ಷಣ ಎಣ್ಣೆಲೆಲ್ಲ ಹಾಗೇ ಇರುತ್ತೆ. ಅದು ಆಗಿದ್ಮೇಲೆ ಚೆನ್ನಾಗೆಲ್ಲ ಮೇಲೆ ಬಂದಿರುತ್ತೆ ನೋಡಿ. ಇವಾಗ ಇನ್ನೂ ಸ್ವಲ್ಪ ಹಾಕಬೇಕು. ಮೆತ್ತಗಿದ್ರೆ ಟೇಸ್ಟ್ ಕರೆಕ್ಟಾಗಿ ಬರೋದಿಲ್ಲ, ಹಾಗಾಗಿಬಿಟ್ಟು ನೀಟಾಗಿ ನೋಡಿಕೊಂಡು ತೆಗೀರಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದ್ಮೇಲೆ ನಾವು ಜಲ್ಡಿಯಲ್ಲಿ ಇವಾಗ ಈ ಥರ ಶೇಕ್ ಮಾಡಿದ್ಮೇಲೆ ಗೊತ್ತಾಗ್ಬಿಡುತ್ತೆ. ಅದು ಒಂಥರ ಸೌಂಡ್ ಬರ್ತಾ ಇರುತ್ತೆ, ಅವಾಗೆ ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಎಲ್ಲ ಅವರೆಕಾಳು ಮೇಲೆ ಬಂದುಬಿಡುತ್ತೆ ಅದು ನೀಟಾಗಿ ಫ್ರೈ ಆಗಿತ್ತು ಅಂದರೆ. ಇವಾಗ ನೋಡಿ ಇಷ್ಟು ಆದರೆ ಸಾಕು, ಪರ್ಫೆಕ್ಟಾಗಿ ಆಗಿದೆ. ಚೆನ್ನಾಗಿ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಲ್ಲನೂ ನಾನು ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ. ಇವಾಗ ಅದೇ ಕಡಾಯಿಗೆ ನಾನು ಅವಲಕ್ಕಿನೂ ಸೇರಿಸ್ಕೊತಾ ಇದ್ದೀನಿ. ನಾರ್ಮಲಾಗಿ ನಾವು ಅವಲಕ್ಕಿ ಒಗ್ಗರಣೆ ಮಾಡ್ಕೊತೀವಲ್ವ ಚಿತ್ರಾನ್ನ, ಆ ಅವಲಕ್ಕಿ ಇದು. ಅದನ್ನು ಎಣ್ಣೆಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಅವರೆಕಾಳು ಒಟ್ಟಿಗೆ ನಾನು ಹಾಕ್ಕೊತಾ ಇದ್ದೀನಿ. ಇವಾಗ ಅದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಶೇಂಗಾನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ನಾವು ನಾರ್ಮಲಾಗಿ ಅವಲಕ್ಕಿ ಮಾಡ್ತಾ ಇರ್ತೀವಲ್ವ, ಅದೇ ಥರ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಶೇಂಗಾ ಬೀಜನೂ ಆಮೇಲೆ ಕಡಲೆನೂ ಸೇರಿಸ್ಕೊಂಡ್ಬಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೀನಿ. ಶೇಂಗಾ ಹಾಕಿ ಒಂದು ಸ್ವಲ್ಪ ಫ್ರೈ ಆಗಿದ್ಮೇಲೆ ಕಡಲೆ ಸೇರಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಕಡಲೆ ಬೇಗನೆ ಹಾಕಿಬಿಟ್ರೆ ಕಲರ್ ತುಂಬ ಬೇಗನೆ ಚೇಂಜ್ ಆಗಿಬಿಡುತ್ತೆ. ಒಂದು 2 ನಿಮಿಷದಲ್ಲೇ ಕಡಲೆ ಸಾಕು, ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಇವಾಗ ಕಡಲೆನೂ ಶೇಂಗಾನು 2 ಫ್ರೈ ಮಾಡಿ ನಾನು ಎತ್ತಿ ಈ ಅವಲಕ್ಕಿ ಒಟ್ಟಿಗೆ ನಾನು ಸೇರಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಇದ್ಕಿದ ಅವರೆಕಾಳು ಮಿಕ್ಸರು ನಿಮ್ಮ ಊರ ಕಡೆ ಏನು ಹೇಳ್ತೀರಾ ಕಮೆಂಟಲ್ಲಿ ತಿಳಿಸಿ. ಇವಾಗ ಅದೇ ಜಲ್ಡಿಯಲ್ಲಿ ನಾನು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಜಜ್ಕೊಂಡಿರುವಂಥ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ಬೆಳ್ಳುಳ್ಳಿ ಎಷ್ಟು ಹಾಕ್ಕೊತೀವೋ ಅಷ್ಟೊಂದು ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಣಮೆಣಸಿನಕಾಯಿನೂ 1-2 ಫ್ರೈ ಮಾಡಿ ಹಾಕ್ಕೊಳ್ರಿ, ತುಂಬಾ ಚೆನ್ನಾಗಿರುತ್ತೆ. ಒಣಮೆಣಸಿನಕಾಯಿ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ನಾನು ಹಾಕಲಿಲ್ಲ. ಇವಾಗ ಹಾಕಾಗಿದ್ಮೇಲೆ ನಾನು ಅದು ಕರಿಬೇವು ಕಡ್ಡಿನೂ ಹಾಕಿದ್ದೆ. ಅದನ್ನೆಲ್ಲ ಒಂದು ಸ್ವಲ್ಪ ಬಿಡಿಸಿ ತೆಗೆದು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ನೋಡಬೇಕಾದ್ರೇ ಎಷ್ಟು ಚೆನ್ನಾಗಿದೆ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನಮ್ಮ ಸಾಕ್ಷಿ ಪಾಪುಗಂತೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಎತ್ತಿಟ್ಟೆ. ಅವಳು ಖಾರ ಹಾಕ್ಬಿಟ್ರೆ ತಿನ್ನಲ್ಲ ಅಂಥೇಳಿ ಒಂದು ಬೌಲಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಾಗೆ ಎತ್ತಿಟ್ಟು, ಅದಾಗಿದ್ಮೇಲೆ ನಮಗೆ ಎಷ್ಟು ಖಾರ ಬೇಕೋ ನೋಡಿಕೊಂಡು ಖಾರ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಅರಿಶಿನ ಪುಡಿನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೋದು, ಬಟ್ ನಾನು ಅರಿಶಿನ ಪುಡಿ ಹಾಕ್ತಾಯಿಲ್ಲ. ಖಾರ ಪುಡಿ, ಉಪ್ಪು ಅಷ್ಟೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಿಮಗೆ ಖಾರ ಏನಾದರೂ ಜಾಸ್ತಿ ಬೇಕಂದರೆ ಇನ್ನು ಸ್ವಲ್ಪ ಖಾರ ಪುಡಿ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಮೀಡಿಯಮ್ಗೆ ಹಾಕ್ಕೊಂಡಿದ್ದೀನಿ. ಇಷ್ಟೇ ನೋಡಿ ಇದ್ಕಿದ ಅವರೆಕಾಳು ಮಿಕ್ಸರು. ನಿಮಗೇನಾದರೂ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.